ಎಲ್ಲರಿಗೂ ನಮಸ್ಕಾರ. ನಾನು ಭವ್ಯ ಟಿ.ಎಸ್. ಕನ್ನಡ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಾನುಗೋಡು. ಕಲಾಲೋಕದ ಸರ್ವ ಸಾಹಿತ್ಯ ಪ್ರಿಯರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕನ್ನಡ ನಾಡು ಕವಿ ಕೋಗಿಲೆಗಳ ಬೀಡು, ರಸ ಋಷಿಗಳ ನೆಲೆವೀಡು. ಕನ್ನಡ ಕಾವ್ಯ ಪರಂಪರೆ ಹೇಗೆ ಬೆಳೆದು ಬಂದಿತು, ಕನ್ನಡ ಭಾಷೆ ಬೆಳೆದು ಬಂದ ಘಟ್ಟಗಳೇನು ಎಂಬುದನ್ನು ಈ ದಿನ ನಾನು ಚರ್ಚಿಸ್ತಾ ಇದ್ದೇನೆ. ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಎಂಬುದನ್ನು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕವಿ ಶ್ರೀವಿಜಯ ಈ ರೀತಿ ವರ್ಣಿಸ್ತಾನೆ. ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಹಬ್ಬಿರುವ ನಾಡೇ ಕನ್ನಡ ನಾಡು. ಇಲ್ಲಿರುವ ಜನರು ಇಡೀ ಪ್ರಪಂಚದಲ್ಲಿ ತಮ್ಮ ಪ್ರತಿಭೆಯಿಂದ ಗುರುತಿಸಲ್ಪಟ್ಟವರು ಎಂದು. ಹಾಗೆ ಮುಂದುವರೆದು ಕನ್ನಡಿಗರ ಜಾಣ್ಮೆಯನ್ನು ಕುರಿತು ಆತ ಹೇಳ್ತಾನೆ. ಪದ ನರಿದು ನುಡಿಯಲುಂ ನುಡಿದುದ ನರಿದು ಆರಯಲುಂ ಆರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಜನಪದ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಕನ್ನಡದಲ್ಲಿ ಅನ್ನೋದನ್ನು ಈ ಒಂದು ಮಾತು ನಮಗೆ ತಿಳಿಸುತ್ತೆ. ನಮ್ಮ ರೈತಾಪಿ ಜನರು ಅನಕ್ಷರಸ್ಥರು, ಆದರೂ ಜನಪದ ಗಾದೆ, ಒಗಟು, ಕತೆ, ಹಾಡುಗಳನ್ನು ಕಟ್ಟಿ ಹಾಡ್ತಾ ಇದ್ದರು. ಅವರೆಲ್ಲೂ ಶಾಲೆಗಳನ್ನು ಕಲಿತವರಲ್ಲ. ಹಾಗಾಗಿಯೇ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕನ್ನಡಿಗರು ಎಷ್ಟು ಚತುರರು ಅಂದರೆ ಕುರಿತು ಏನನ್ನೂ ಓದಿದ್ರೂ ಕಾವ್ಯಗಳನ್ನು ರಚಿಸಬಲ್ಲರು ಅಂತ ಹೇಳಿ. ಕನ್ನಡ ಭಾಷೆ ಹೇಗೆ ಬೆಳೆದು ಬಂತು? ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ 4 ಘಟ್ಟಗಳಲ್ಲಿ ಬೆಳೆದು ಬಂದಿದೆ. ನಮ್ಮ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದರಲ್ಲಿ ಪೂರ್ವದ ಹಳೆಗನ್ನಡವಿದೆ. ನಂತರ ನಿಮಗೆಲ್ಲ ತಿಳಿದಂತೆ ರತ್ನತ್ರಯರು ಅನಿಸ್ಕೊಂಡ ಪಂಪ, ರನ್ನ, ಪೊನ್ನರ ಕಾಲದಲ್ಲಿ ಹಳೆಗನ್ನಡವಿತ್ತು. ನಂತರ ಸಂಸ್ಕೃತಮಯವಾದ ಕನ್ನಡವನ್ನು ಅಚ್ಚಗನ್ನಡ ಶೈಲಿಗೆ ತಂದವರು ಚಾಮರಸ, ನಯಸೇನ, ಕುಮಾರವ್ಯಾಸ, ದಾಸರು, ವಚನಕಾರರು. ನಯಸೇನ ಕವಿ ತನ್ನ ಧರ್ಮಾಮೃತದಲ್ಲಿ ಹೇಳ್ತಾನೆ, ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ತಕ್ಕುದೇ ಬೆರೆಸಲ್ಕೆ ಸಕ್ಕದಮಂ ಕನ್ನಡದೊಳ್ ಬೆರೆಸಲ್ಕೆ ತಕ್ಕುದೇ ಘೃತಮುಮಂ ತೈಲಮುಮಂ ಅಂತ. ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಹೇಗೆ ರುಚಿಯನ್ನು ಹದಗೆಡಿಸುತ್ತೋ, ಸಂಸ್ಕೃತ ಮತ್ತು ಕನ್ನಡದ ಮಿಶ್ರಣವೂ ರುಚಿಯನ್ನು ಕೆಡಿಸುತ್ತೆ. ಸಂಸ್ಕೃತ ಹೇಳೋದಕ್ಕಿಷ್ಟ ಇದ್ದರೆ ಸಂಸ್ಕೃತದಲ್ಲೇ ಕಾವ್ಯ ರಚಿಸಬಹುದು, ಕನ್ನಡದ ಬಗ್ಗೆ ಒಲವಿದ್ದರೆ ಕನ್ನಡವನ್ನೇ ಬಳಸಿ ಅಂತ ಹೇಳಿ. ಹೀಗೆ ದಾಸರು, ವಚನಕಾರರು ಎಲ್ಲರೂ ಕೂಡ ಅಚ್ಚಗನ್ನಡದಲ್ಲಿ ಕಾವ್ಯ ರಚನೆಗೆ ತೊಡಗಿದ್ರಿಂದ ಕನ್ನಡ ಭಾಷೆ ಹದಗೊಳ್ಳುತ್ತೆ. ಈ ಹದಗೊಂಡ ಭಾಷೆಯ ಸೌಂದರ್ಯವನ್ನು ಕುರಿತು ಮಹಾಲಿಂಗರಂಗ ಕವಿ ತನ್ನ ಅನುಭವಾಮೃತದಲ್ಲಿ ಹೇಳ್ತಾನೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣ ಅಳಿದ ಹಾಲಿನಂದದಿ, ಲಲಿತವಹ ಕನ್ನಡ ನುಡಿಯಲಿ ನೀನು ಮೋಕ್ಷವನ್ನು ಪಡೆ. ಸಂಸ್ಕೃತದಲ್ಲಿ ಇನ್ನೇನು ಕನ್ನಡಿಗನೇ ಅಂತ. ಅಂದರೆ ಕನ್ನಡ ಭಾಷೆಯಲ್ಲಿ ಎಷ್ಟು ಸರಳತೆ, ಸುಲಲಿತತೆ ಇದೆ, ಅದನ್ನು ನಾವೆಲ್ಲ ಅರಿತುಕೊಳ್ಳೋಣ, ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸೋಣ ಅಂತ ಹೇಳಿ ಅಂದಿನ ಕವಿಗಳು ತಮ್ಮ ಒಂದು ಕಾವ್ಯಗಳಲ್ಲಿ ಇಂತಹ ಸಂದೇಶವನ್ನು ನೀಡ್ತಾ ಬಂದಿದ್ದಾರೆ. ಇನ್ನು ನಾವೆಲ್ಲರೂ ಪ್ರಸ್ತುತ ಕನ್ನಡಿಗರು ಹೆಚ್ಚು ಹೆಚ್ಚು ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಕನ್ನಡ ಪದಗಳ ಬಳಕೆಯಿಂದ ಮಾತ್ರ ಕನ್ನಡ ಉಳಿಯುತ್ತೆ ಅಂತ ಹೇಳ್ತಾ, ಕನ್ನಡಕ್ಕಾಗಿ ನಮ್ಮ ಒಂದು ಮೀಸಲಿರಲಿ ನಮ್ಮ ಜೀವನ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.